ನಾವು ಮಂಗಳೂರಲ್ಲಿರುವಂಥ ಪಾಂಡವರ ಗುಹೆ ಹತ್ರ ಬಂದಿದ್ದೀವಿ. ಈ ಪಾಂಡವರ ಗುಹೆ ವಿಶೇಷತೆಯನ್ನು ಬನ್ನಿ ನೋಡೋಣ. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಈ ಪಾಂಡವರ ಗುಹೆ. ಮಂಗಳೂರು ಸೆಂಟ್ರಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಬೆಳಿಗ್ಗೆ ಬೇಗ ಬಂದಿರೋ ಕಾರಣ ಇರಬೇಕು, ನಾವಿಲ್ಲಿ ಬಂದಾಗ ಗುಹೆ ಹತ್ರ ಯಾರೂ ಇರಲಿಲ್ಲ. ಪಾಂಡವರ ಗುಹೆ ಇದೆ ಇದರೊಳಗೆ ಇರೋದು ಆವರಣದಲ್ಲಿ. ಗುಹೆಯ ಮೇಲ್ಗಡೆ ಈ ರೀತಿಯಾದ ದೇವಸ್ಥಾನಗಳಲ್ಲಿ ಕಂಡುಬರುವಂಥ ಶಿಖರಗಳ ರೀತಿ ಕಟ್ಟಿದ್ದಾರೆ. ಕೆಳಗೆ ಗುಹೆಯಲ್ಲಿ 3 ಕೊಠಡಿಗಳ ರೀತಿ ಇದೆ. ಆ ಕೊಠಡಿಗಳ ಮೇಲೆ ಈ ರೀತಿಯಾದ ಶಿಖರಗಳು ಕಟ್ಟಿರಬಹುದು. ಬಹುಶಃ ಆ ಕೊಠಡಿಗಳ ಮೇಲೆ ಯಾರು ನಡೆದಾಡಬಾರದೆಂದು ಶಿಖರಗಳ ರೀತಿ ಕಟ್ಟಿರಬಹುದು. ಇದು ಗುಹೆ ಮೇಲ್ಭಾಗದಲ್ಲಿದ್ದೀವಿ. ಇಲ್ಲಿ ಗಾರೆ ಹಾಕಿದಾರಲ್ಲ, ಇಲ್ಲಿ ಗಾರೆ ಹಾಕಿದ್ದಾರೆ. ಇಲ್ಲಿ ಒಂದು ಮಂಟಪ ಥರ ಏನೋ ಇತ್ತು, ಏನೋ ದೇವಸ್ಥಾನ ಏನೋ ಮಂಟಪನೋ, ಸದ್ಯಕ್ಕೆ ಇಷ್ಟು ಮಾತ್ರ ಉಳ್ಕೊಂಡಿದೆ. ಇದ್ರ ಮೇಲೆ ಪಾದಕಗಳು ಕಾಣ್ತಾ ಇದ್ದಾರೆ. ಈಗ ನಾವು ಕೆಳಗಿಳಿದು ಹೋಗಿ ಆ ಗುಹೆಯನ್ನು ನೋಡೋಣ. ಇದೇನೆ ಇಲ್ಲಿದೆ ಗುಹೆ. ಪಾಂಡವ ಗುಹೆ ಪಾಂಡವರ ಕಾಲದ ದ್ವಾಪರ ಯುಗಕ್ಕೆ ಸಂಬಂಧಿಸಿದೆ. ಪಾಂಡವರು ವನವಾಸದ ಕಾಲದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆಗಾಗಿ ಈ ಗುಹೆಗಳನ್ನು ಕೆತ್ತಿದ್ದಾರೆ ಎಂಬ ಪ್ರತೀತಿ ಇದೆ. ಇಲ್ಲಿ ನೋಡಬಹುದು ಗುಹೆಯ ಮೇಲೆ ಗಾರೆ ತರ ಇದೆ. ಹಾಗೆ ಕೆಳಗಡೆ ಒಂದು ಪಾದುಕೆ ಕೂಡ ನಾವು ನೋಡಬಹುದು. ಅಲ್ಲಿ ಒಳಗಿದೆ ನೋಡು. ಅಲ್ಲಿ ಏನಿದಿಷ್ಟೇ ಸ್ಟೋರಿ ನೋಡು. ಒಳಗೇನಿದೆ ಕಾಣ್ತದೆ. ಒಳಗೊಳಗಿದೆ ಅಲ್ಲ. ಅಲ್ಲೊಂದಿದೆ, ಏನೋ ಬಂದ್ ಮಾಡಿದ್ದಾರೆ. ಗೇಟ್ ಇದೆ. ಏನೋ ಇಟ್ಟಿದ್ದಾರೆ, ಮೂರ್ತಿ ಏನೋ ಇಟ್ಟಿದ್ದಾರೆ. ಇಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಮೋಸ್ಟ್ಲಿ. ಚೀಲ ಗೀಲ ಹಾಕಿ ಲೆಫ್ಟ್ ಸೈಡ್ ಕವರ್ ಹಾಕಿ ಪೇಂಟ್ ಗಿಟ್ಟು. ಲೆಫ್ಟ್ ಸೈಡ್ಲು ಕಂಬಗಿದೆ. ಓಕೆ, ನಾವು ಇದ್ರಲ್ಲಿ ನೋಡಿದಲ್ಲ ಬಾದಾಮಿನಲ್ಲಿ, ಅದೇ ಥರನೇ ಮೇಲಿಂದ ಕರ್ಕೊಂಡ್ಬಂದು ಮಾಡಿರೋ ಗುಹೆನಿದು. ಅಲ್ಲೂ ಇದಿದೆ ನೋಡು, ಅಲ್ಲಿ ಚೇಂಬರ್ಸ್ ಥರ ಇದೆ ಸೈಡಲ್ಲಿ. ಇಲ್ಲಿ ಈ ಕಡೆ ನೋಡು, ಅಲ್ಲೊಂದು ಚೇಂಬರ್ ಇದೆ ನೋಡು. ಹೌದಾ? ವೆರಿ ಪಾಯಿಂಟ್ ಕಾಣಿಸ್ತಿದ್ಯಾ? ಅದೇ ಲೆಫ್ಟ್ ಸೈಡ್ ಪೋರ್ಷನ್. ಅಲ್ಲಿಂದ ಮೋಸ್ಟ್ಲಿ ಬೇರೆ ದಾರಿ ಇರ್ಬೋದು. ಇಲ್ಲಿದೆ ರೈಟ್ ಸೈಡಲ್ಲಿ ಇದೆ ಕಂಬ. ಅದೇ ಕರೆಕ್ಟು. ಅಲ್ಲಿ ಮೋಸ್ಟ್ಲಿ ಅದೇನೇ. ರೈಟ್ ಸೈಡ್ಗೆ ಒಂಚೂರು ಜಾಗ ಇರ್ತದೆ. ಅದೇ ಇದಕ್ಕೆ ಏನದು ರೆಸ್ಟ್ ಮಾಡಲಿಕ್ಕೆ ಅಥವಾ ಕಟ್ಟೆ ಥರ ಅಲ್ವಾ, ದೇವಸ್ಥಾನದಲ್ಲಿ ಇರುತ್ತಲ್ಲ ಆ ಥರ. ನೀಟ್ ಕಟ್ಟಿಂಗ್ ಆಗಿದೆ. ಮೋಸ್ಟ್ಲಿ ಈ ಥರನೇ ಕಟ್ಟೆ ಆ ಕಡೆ ರೈಟ್ ಸೈಡಲ್ಲಿ ಮೋಸ್ಟ್ಲಿ. ಹೌದು, ಯಾಕಂದರೆ ಬೇರೆ ದಾರಿಗಳಲ್ಲಿ ಇದು ಈಗ ಮಾಡಿದ್ರೆ ಇದು ಒಳ್ಳೇದು ಅನಿಸುತ್ತೆ. ಆ ಥರ ಮೂರ್ತಿ ಗಿರ್ತಿಲ್ಲ ಮಾಡಲಿಕ್ಕೆ ಬಾದಾಮಿ ಥರಲ್ಲಿ. ಹೌದು. ದೀಪ ಇಡಲಿಕ್ಕೆ 2 ಕಡೆ ಇದೆ ಆ ಥರ. ಅಲ್ಲಿ ಇದೆ. ಸದ್ಯಕ್ಕೆ ಸಿಗರೇಟ್ ಇಟ್ಟಿದ್ದಾರೆ, ಸಿಗರೇಟ್ ಪ್ಯಾಕ್ ಇಟ್ಟಿದ್ದಾರೆ ಅಲ್ಲಿ. ಅಷ್ಟೇ. ನಾವು ಆ ದಾರಿಯಲ್ಲಿ ಬಂದಿದ್ದು, ಈಗ ಈ ದಾರಿಯಲ್ಲಿ ಹೋಗ್ತೀವಿ. ಹೌದು, ನಡಿ.
ಓ ಇಲ್ಲೊಂದು ಗೇಟ್ ಇದೆಯಲ್ಲ, ಲಾಕ್ ಆಗಿದೆ ಕಣ. ಲಾಕ್ ಆಗಿದೆಯಾ? ಲಾಕ್ ಆಗಿರೋದ್ರಿಂದ ವಾಪಸ್ ಹೋಗಿ ಆಗಿದೆ. ಅಲ್ಲಿ ಗೇಟ್ ಲಾಕ್ ಆಗಿದ್ದ ಕಾರಣ ನಾವು ವಾಪಸ್ಸು ಇದೇ ದಾರಿಗೆ ಹೋಗ್ತಾ ಇದ್ದೀವಿ ಈಗ.